ಸಮರ್ಥವಾಗಿ ಸುದೀರ್ಘ ಆಡಳಿತ ನೀಡಿದಂತಹ ಪ್ರಥಮ ಮುಖ್ಯಮಂತ್ರಿ ಎನ್ನುವ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ, ಚರಿತ್ರೆ ಸೃಷ್ಟಿಸಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರ ನುಡಿಗಳಿಗಾಗಿ ಸ್ವಾಗತಿಸಿ ಬಂಧುಗಳೇ, ಶ್ರೀ ಸಿದ್ದರಾಮಯ್ಯನವರು. ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಈಗ ತಾನೇ ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡದಂಥ ಎಐಸಿಸಿ ಅಧ್ಯಕ್ಷರು, ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಆದಂತ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರೇ, ರಾಜ್ಯದ ಉಪಮುಖ್ಯಮಂತ್ರಿಗಳು, ಕೆಪಿಸಿಸಿ ಅಧ್ಯಕ್ಷರು ಆದಂತ ಶ್ರೀ ಡಿ.ಕೆ. ಶಿವಕುಮಾರ್ ಅವರೇ, ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವರೇ, ನಿಮ್ಮೆಲ್ಲರ ಜನಪ್ರಿಯ ಶಾಸಕರು, ವೈದ್ಯಕೀಯ ಶಿಕ್ಷಣ ಸಚಿವರು ಆದಂಥ ಶ್ರೀ ಶರಣ್ ಪ್ರಕಾಶ್ ಪಾಟೀಲ್ ಅವರೇ, ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಶಾಸಕರು ಆದಂಥ ಶ್ರೀ ಅಜಯ್ ಸಿಂಗ್ ಅವರೇ, ಮೇಲ್ಮನೆಯ ಸದಸ್ಯರುಗಳಾದಂಥ ಚಂದ್ರಶೇಖರ್ ಪಾಟೀಲ್ ಅವರೇ, ಶ್ರೀ ಜಗದೇವ್ ಗುತ್ತೇದಾರ್ ಅವರೇ, ಕರ್ನಾಟಕ ಸಾರಿಗೆ ಸಂಸ್ಥೆ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀ ಅರುಣ್ ಕುಮಾರ್ ಅವರೇ, ರಾಜ್ಯ ವಕ್ಫ್ ಮಂಡಳಿಯ ಅಧ್ಯಕ್ಷರಾದಂಥ ಸೈಯದ್ ಮೊಹಮ್ಮದ್ ಹುಸೇನ್ ಅವರೇ, ಕಾಡಾ ಅಧ್ಯಕ್ಷರಾದಂಥ ಶ್ರೀ ಅಬ್ದುಲ್ ರಶೀದ್ ಅವರೇ, ದ್ವಿದಳ ಧಾನ್ಯಗಳ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದಂಥ ಸೈಯದ್ ಮೊಹಮ್ಮದ್ ಸಾಹೇಬ್ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಇತರ ಎಲ್ಲ ಆಹ್ವಾನಿತ ಗಣ್ಯರೇ, ಇಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಯುವಕ ಮಿತ್ರರೇ, ಸುದ್ದಿ ಮಾಧ್ಯಮದ ಎಲ್ಲ ಸ್ನೇಹಿತರೇ, ಇವತ್ತು ಸೇಡಂ ಕ್ಷೇತ್ರದಲ್ಲಿ ಸುಮಾರು 680 ಕೋಟಿ 80 ಕೋಟಿ ಸ್ವಲ್ಪ 680 ಕೋಟಿಗೂ ಹೆಚ್ಚು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ಕಾರ್ಯಕ್ರಮ ಇವತ್ತು ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ. ನಾನು ಚುನಾವಣೆಗಿಂತ ಮುಂಚಿತವಾಗಿ, ವಿಧಾನಸಭಾ ಚುನಾವಣೆಗಿಂತ ಮುಂಚಿತವಾಗಿ ಇದೇ ಜಾಗದಲ್ಲಿ ಪ್ರಚಾರ ಭಾಷಣ ಮಾಡಲಿಕ್ಕೆ ಬಂದಿದ್ದೆ. ಅವತ್ತು ಇದಕ್ಕಿಂತ ಜಾಸ್ತಿ ಜನ ಇದ್ರು. ಈ ಪೆಂಡಾಲ್ ಇರಲಿಲ್ಲ.
ಆ ಸ್ಟೆಪ್ಸ್ಗಳ ಮೇಲೆಲ್ಲ ಕೂತಿದ್ರು, ಈ ಕಡೆ ಸ್ಟೆಪ್ಸ್ ಮೇಲೆಲ್ಲ ಕೂತಿದ್ರು. ನಾನು ಅವತ್ತು ಪ್ರಚಾರ ಭಾಷಣ ಮಾಡಿ ಶರಣ್ ಪ್ರಕಾಶ್ ಪಾಟೀಲ್ ಅವರನ್ನ ಅತ್ಯಂತ ಅಧಿಕ ಬಹುಮತದಿಂದ ಗೆಲ್ಲಿಸಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡಿದ್ದೆ. ನೀವು ನನ್ನ ಮಾತಿಗೆ ಓಗೊಟ್ಟು ಶರಣ್ ಪ್ರಕಾಶ್ ಪಾಟೀಲ್ ಅವರನ್ನ ಸುಮಾರು 43,000 ಅಂತರದಿಂದ ಗೆಲ್ಲಿಸ್ಕೊಟ್ಟಿದ್ರಿ. ಅವರಿಗೆ ಆಶೀರ್ವಾದ ಮಾಡಿದ್ರಿ. ಅದಕ್ಕಾಗಿ ಸೇಡಂನ ಎಲ್ಲ ಜನತೆಗೆ ಸರ್ಕಾರದ ವತಿಯಿಂದ ಪಕ್ಷದ ವತಿಯಿಂದ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಶರಣ್ ಪ್ರಕಾಶ್ ಪಾಟೀಲ್ರು ಗೆದ್ದ ಮೇಲೆ ಮಂತ್ರಿ ಆದರು. ಅವರು ಇಂದಿನ ಖಾತೆನೇ ವಹಿಸ್ಕೊಂಡಿದ್ದಾರೆ. ವೈದ್ಯಕೀಯ ಶಿಕ್ಷಣ ಇಲಾಖೆ ಮತ್ತೆ ಕೌಶಲ್ಯ ತರಬೇತಿ ಇಲಾಖೆ, ಎರಡೂ ಇಲಾಖೆಗಳನ್ನ ಮಾಡ್ತಾ ಇದ್ದಾರೆ. ಅವರು ಶಾಸಕರಾಗಿ ಮಂತ್ರಿಯಾಗಿ ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ನಿಮ್ಮಲ್ಲಿ ಜನಪ್ರಿಯತೆಯನ್ನು ಗಳಿಸಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು ಅವರು ಜನಪರವಾದಂತ ಮಂತ್ರಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಶರಣ್ ಪ್ರಕಾಶ್ ಪಾಟೀಲ್ರು ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಬಹುಶಃ ಹೆಚ್ಚಾಗಿ ಕಲಬುರಗಿ ಡಿವಿಷನ್ನಲ್ಲಿ ಹೆಚ್ಚು ಕೆಲಸಗಳನ್ನು ಮಾಡಿದ್ದಾರೆ. ಪದೇ ಪದೇ ಕ್ಯಾಬಿನೆಟ್ನಲ್ಲಿ ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತ ವಿಷಯ ಬಂದಾಗ ಅದರ ಎಲ್ಲರೂ ಕೂಡ ಏನ್ರಿ ಎಲ್ಲ ಹೈದರಾಬಾದ್ ಕರ್ನಾಟಕಕ್ಕೆ ತಗೊಂಡು ಹೋಗ್ತಾ ಇದ್ದೀರಿ, ದುಡ್ಡೆಲ್ಲ ಅಲ್ಲೇ ಖರ್ಚು ಮಾಡ್ತಾ ಇದ್ದೀರಿ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಅದು ಸ್ವಲ್ಪ ಮಟ್ಟಿಗೆ ಸತ್ಯ. ಸ್ವಲ್ಪ ಮಟ್ಟಿಗೆ ಸತ್ಯ ಅಂದ್ರೆ ನಮ್ಮ ಸರ್ಕಾರ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಹೆಚ್ಚು ಒತ್ತನ್ನು ಕೊಟ್ಟಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಬೆಳಿಗ್ಗೆ ಜೇವರ್ಗಿಗೆ ಹೋಗಿದ್ದು, ಅಲ್ಲಿ ಸುಮಾರು 906 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕೆಲಸಗಳಿಗೆ ಉದ್ಘಾಟನೆಯನ್ನ ಮಾಡೋದು. ಇವತ್ತು ಇಲ್ಲಿ ಸುಮಾರು 690 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕೆಲಸಗಳಿಗೆ ಉದ್ಘಾಟನೆಯನ್ನ ಮಾಡ್ತಾ ಇದ್ದೀವಿ. ಸುಮಾರು 2 ಕ್ಷೇತ್ರಗಳಿಗೆ ಸೇರಿದ್ರೆ, ಜೇವರ್ಗಿ ಮತ್ತು ಸೇಡಂ, ಈ ಕ್ಷೇತ್ರಗಳನ್ನು ಸೇರಿದ್ರೆ 1595 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕೆಲಸಗಳಿಗೆ ಇವತ್ತು ಶಂಕುಸ್ಥಾಪನೆಯನ್ನ ಮತ್ತು ಉದ್ಘಾಟನೆಯನ್ನ ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಶಂಕುಸ್ಥಾಪನೆ ಸೇಡಂ ತಾಲೂಕಿನಲ್ಲಿ, ಸೇಡಂ ಕ್ಷೇತ್ರದಲ್ಲಿ ಸುಮಾರು 579 ಕೋಟಿ 68,80,00,000 ರೂಪಾಯಿಗಳ ಕಾರ್ಯಕ್ರಮಗಳಿಗೆ ಇವತ್ತು ಶಂಕುಸ್ಥಾಪನೆಯನ್ನ ಮಾಡ್ತಾ ಇದ್ದೇವೆ. ನೀವೆಲ್ಲ ನೋಡ್ತಾ ಇದ್ದೀರಿ. ಇವೆಲ್ಲ ಈ ಕಲ್ಲುಗಳಿದಾವಲ್ಲ, ಶಂಕುಸ್ಥಾಪನಾ ಕಲ್ಲುಗಳು, ಇವೆಲ್ಲವೂ ಕೂಡ ನಮ್ಮ ಸರ್ಕಾರ ಬಂದ ಮೇಲೆ
ನಮ್ಮ ಪಕ್ಷದ ಸರ್ಕಾರ ಹಾಕಿರ್ತಕ್ಕಂಥ ಅಡಿಗಲ್ಲು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದ್ರ ಜೊತೆಗೆ ಉದ್ಘಾಟನೆ ಇವತ್ತು ಲೋಕಾರ್ಪಣೆ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು 108 ಕೋಟಿ 35 ಲಕ್ಷ 15,000 ಕೋಟಿ ರೂಪಾಯಿಗಳಿಗೆ ಇವತ್ತು ಉದ್ಘಾಟನೆಯನ್ನು ಮಾಡಿದ್ದೇವೆ. ಸುಮಾರು ಇಷ್ಟೊಂದು ಕೆಲಸಗಳು ಆಗಬೇಕಾದ್ರೆ, ಈ ಅಭಿವೃದ್ಧಿಗಳನ್ನು ಮಾಡಬೇಕಾದ್ರೆ ಈ ಕ್ಷೇತ್ರದ ಬೆಳವಣಿಗೆಗೆ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಎಲ್ಲ ರೀತಿಯ ಸಹಾಯವನ್ನ, ಬೆಂಬಲವನ್ನ ಕೊಡ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದಕ್ಕೋಸ್ಕರನೇ ನಮ್ಮ ಸರ್ಕಾರ ನುಡಿದಂತೆ ನಡೆದ ಸರ್ಕಾರ. ನಾವು ಚುನಾವಣಾ ಪೂರ್ವದಲ್ಲಿ ಏನು ಹೇಳಿದ್ದೋ ಅವೆಲ್ಲ ಭರವಸೆಗಳನ್ನು ಕೂಡ ಈಡೇರಿಸ್ತಾ ಇದ್ದೇವೆ. ಚುನಾವಣಾ ಪೂರ್ವದಲ್ಲಿ ಹೇಳಿದ್ದು ನಮ್ಮ ಪ್ರಣಾಳಿಕೆಯ ಮೂಲಕ 592 ಭರವಸೆಗಳನ್ನು ಕೊಟ್ಟಿದ್ದು, ಅದರ ಜೊತೆಗೆ 5 ಗ್ಯಾರಂಟಿ ಯೋಜನೆಗಳನ್ನು ಕೂಡ ಕೊಟ್ಟಿದ್ದು. ಈ 5 ಗ್ಯಾರಂಟಿ ಯೋಜನೆಗಳು ಇವತ್ತು ಜನವರಿ 12ನೇ ತಾರೀಕು ವಿವೇಕಾನಂದರ ಜಯಂತಿಯ ದಿನ ಶಿವಮೊಗ್ಗದಲ್ಲಿ 2024 ಜನವರಿ 12ನೇ ತಾರೀಕು ಯುವ ನಿಧಿ ಇದೆಯಲ್ಲ, ಯುವ ನಿಧಿ ಕಾರ್ಯಕ್ರಮವನ್ನು ಲೋಕಾರ್ಪಣೆ ಮಾಡೋದು. ಅಂದ್ರೆ ನಾವು ಅಧಿಕಾರಕ್ಕೆ ಬಂದದ್ದು ಮೇ 20ನೇ ತಾರೀಕು, ಜನವರಿ 2004 ಜನವರಿ 12ಕ್ಕೆ ಎಲ್ಲ 5 ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಕೊಟ್ಟದ್ದು ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. 592 ಭರವಸೆಗಳಲ್ಲಿ, ಪ್ರಣಾಳಿಕೆ ಮೂಲಕ ಕೊಟ್ಟಿದ್ದಂಥ ಭರವಸೆಗಳಲ್ಲಿ ನಾವು ಈಗಾಗಲೇ 243 ಭರವಸೆಗಳನ್ನು ಈಡೇರಿಸಿದ್ದೇವೆ. 5 ಗ್ಯಾರಂಟಿ ಯೋಜನೆಗಳನ್ನು ಈಡೇರಿಸಿದ್ದೇವೆ. ಅದರಿಂದ ನಾವು ನುಡಿದಂತೆ ನಡೆದಂತ ಸರ್ಕಾರ. ಏನ್ ಮಾತು ಕೊಟ್ಟಿದೆ ಜನಗಳಿಗೆ, ಆ ಮಾತುಗಳನ್ನು ಈಡೇರಿಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ಸರ್ಕಾರ ಮಾಡಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. 2013ರಲ್ಲಿ ನಾವು ಅಧಿಕಾರಕ್ಕೆ ಬಂದೋ, ಅವತ್ತು 165 ಭರವಸೆಗಳನ್ನು ಕೊಟ್ಟಿತ್ತು. 165 ಭರವಸೆಗಳಲ್ಲದೆ ಸುಮಾರು 30 ಕಾರ್ಯಕ್ರಮಗಳಿಗೆ ನಾವು ಈ ರಾಜ್ಯದ ಜನತೆಗೆ ಕೊಟ್ಟಿದ್ದೋ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. 165 ಭರವಸೆಗಳಲ್ಲಿ 158 ಭರವಸೆಗಳು ಮತ್ತು 130 ಭರವಸೆಗಳು, 30 ಕಾರ್ಯಕ್ರಮಗಳು, 30, 158, 188 ಕಾರ್ಯಕ್ರಮಗಳನ್ನ ಆ 5 ವರ್ಷದಲ್ಲಿ ಮಾಡಿದ್ದೋ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ಬಿಜೆಪಿ ಸರ್ಕಾರ 2018ರಲ್ಲಿ 600 ಭರವಸೆಗಳನ್ನು ಕೊಟ್ಟಿದ್ರು. ಅವರು 4 ವರ್ಷ ಅಧಿಕಾರದಲ್ಲಿ ಇದ್ರು. 2019ರಿಂದ 2023ರವರೆಗೆ ಈ 4 ವರ್ಷಗಳಲ್ಲಿ ಅವರು ಮಾಡಿದಂತ ಕೆಲಸ 10% ಭರವಸೆಗಳನ್ನು ಈಡೇರಿಸಲಿಲ್ಲ. 10% ಭರವಸೆಗಳನ್ನು ಕೂಡ ಈಡೇರಿಸಲಿಲ್ಲ. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿಮ್ಗೆಲ್ರಿಗೂ ಗೊತ್ತಾಗಬೇಕು, ಭಾರತೀಯ ಜನತಾ ಪಕ್ಷದ ಮುಖಂಡರುಗಳು, ಜೆಡಿಎಸ್ನ ಮುಖಂಡರುಗಳು ತಪ್ಪು ಪ್ರಚಾರ ಮಾಡ್ತಕ್ಕಂಥ, ಸುಳ್ಳು ಪ್ರಚಾರ ಮಾಡ್ತಕ್ಕಂಥ, ಸುಳ್ಳು ಮಾಹಿತಿಯನ್ನು ಜನರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ.
ಅದರಿಂದ ಸತ್ಯ ಹೇಳ್ತಕ್ಕಂಥದ್ದು ನಮ್ಮ ಕರ್ತವ್ಯ ಮತ್ತು ನಿಮಗೆ ತಿಳಿಯಬೇಕು. ಅದು ಸತ್ಯ ಏನು ಅಂತಕ್ಕಂಥದ್ದು ಗೊತ್ತಾಗಬೇಕು. ಈಗಾಗಲೇ ಮಾನ್ಯ ಖರ್ಗೆಯವರು ಪ್ರಸ್ತಾಪ ಮಾಡಿದ್ದಾರೆ, 371J ಪ್ರಸ್ತಾಪ ಮಾಡಿದ್ದಾರೆ. 371J ಮಾಡಿದವರು ಯಾರ್ರೀ ಮಾಡಿದವರು? ಒಂದು ವೇಳೆ ಅದನ್ನು ಮಾಡದೆ ಹೋಗಿದ್ರೆ ನಿಮ್ಮಲ್ಲಿ ಇವತ್ತು ಡಾಕ್ಟರ್ಗಳಾಗಿದ್ದಾರೆ, 10,000 ಜನ ಡಾಕ್ಟರ್ಗಳಾಗಿದ್ದಾರೆ, 31,000 ಜನ ಇಂಜಿನಿಯರ್ಗಳಾಗಿದ್ದಾರೆ, 12,000 ಜನರು ಡೆಂಟಲ್ ಮತ್ತು ಕೃಷಿ ಕೆಲಸದಲ್ಲಿ ಇದ್ದಾರೆ. ಇಷ್ಟೊಂದು ಉದ್ಯೋಗ ಸಿಕ್ತಲ್ಲ, ಇದು ಯಾರಿಂದ ಸಿಕ್ಕಿದ್ದು? 2000 ಹಿಂದೆ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ರು. ಅಟಲ್ ಬಿಹಾರ್ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ರು. ಅವರಲ್ಲಿ ಲಾಲ್ ಕೃಷ್ಣ ಅದ್ವಾನಿ ಅವರು ಉಪ ಪ್ರಧಾನಿಯಾಗಿದ್ರು, ಗೃಹ ಸಚಿವರಾಗಿದ್ರು. ಅವರಿಗೆ ಇಲ್ಲಿನ ಮುಖ್ಯಮಂತ್ರಿಗಳಾಗಿದ್ದಂತ SM ಕೃಷ್ಣ ಅವರು ಪತ್ರ ಬರೀತಾರೆ, 371J ಮಾಡಿ ಸಂವಿಧಾನಕ್ಕೆ ತಿದ್ದುಪಡಿ ತಗೋಬರ್ರಿ ಅಂತೇಳಿ. ಅವರು ಉತ್ತರ ಏನ್ ಕೊಡ್ತಾರೆ ಅಂತಂದ್ರೆ, 371J ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಸಂವಿಧಾನಕ್ಕೆ ತಿದ್ದುಪಡಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಬಿಜೆಪಿಯ ಉಪ ಪ್ರಧಾನಿ ಲಾಲ್ ಕೃಷ್ಣ ಅದ್ವಾನಿ ಹೇಳಿದಂತ ಮಾತು. ಬಿಜೆಪಿಯವರಿಗೆ ಯಾವ ನೈತಿಕ ಹಕ್ಕಿದೆ ಇವತ್ತು ಕೇಳಲಿಕ್ಕೆ, ಸುಳ್ಳು ಪ್ರಚಾರ ಮಾಡಲಿಕ್ಕೆ? 5 ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿದ್ರೆ ಕರ್ನಾಟಕ ಸರ್ಕಾರ ಆರ್ಥಿಕವಾಗಿ ದಿವಾಳಿ ಆಗ್ತದೆ ಅಂತೇಳಿ ಈ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಹೇಳಿದ್ರು, ರಾಜಸ್ಥಾನದಲ್ಲಿ ಹೇಳಿದ್ರು. ಈ ಯೋಜನೆಗಳನ್ನು ಜಾರಿ ಮಾಡಕ್ ಸಾಧ್ಯ ಇಲ್ಲ, ಒಂದು ವೇಳೆ ಜಾರಿ ಮಾಡಿದ್ರೆ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರು. ಇವತ್ತು ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ಕೊಟ್ಟಿದ್ದೇವೆ. 1,12,000 ಕೋಟಿ ರೂಪಾಯಿಗಳನ್ನ 1,12,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ದೇವೆ. 1,12,000 ಕೋಟಿ ರೂಪಾಯಿಗಳನ್ನು ಇಲ್ಲಿವರೆಗೆ ನಾವು ಅಧಿಕಾರಕ್ಕೆ ಬಂದು 2.5 ವರ್ಷ ಆಯ್ತು. 2.5 ವರ್ಷದಲ್ಲಿ 1,12,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ. ಕರ್ನಾಟಕ ಆರ್ಥಿಕವಾಗಿ ದಿವಾಳಿ ಆಗಿದೆಯಾ? ಟ್ರೆಜರಿನಲ್ಲಿ ಹಣ ಇಲ್ವಾ? ಟ್ರೆಜರಿನಲ್ಲಿ ಹಣ ಇಲ್ಲದೆ ಹೋಗಿದ್ರೆ ಇವತ್ತು ಸೇಡಂನಲ್ಲಿ 690 ಕೋಟಿ ರೂಪಾಯಿಗಳಿಗೆ ಶಂಕುಸ್ಥಾಪನೆ ಉದ್ಘಾಟನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಇದನ್ನು ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಬಿಜೆಪಿಯವರು ಸುಳ್ಳು ಹೇಳೋದ್ರಲ್ಲಿ ನಿಶ್ಚೀಮರು. ಬಿಜೆಪಿಯವರು ಸುಳ್ಳು ಅಪಪ್ರಚಾರ ಮಾಡ್ತಕ್ಕಂಥದ್ದು. ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ದುಡ್ಡಿಲ್ಲ, ಅಭಿವೃದ್ಧಿ ಕೆಲಸಗಳು ಏನೂ ನಡೀತಾ ಇಲ್ಲ. ಇವತ್ತು GTTC ಆಗ್ತಾ ಇದೆ ನಿಮ್ಮಲ್ಲಿ. GTTC 73 ಕೋಟಿ ಅದು ಜರ್ಮನಿಯವರ ಸಹಯೋಗದೊಂದಿಗೆ ಆಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ಹೊಸ ಸಬ್ಜೆಕ್ಟ್ಗಳು ಕೌಶಲ್ಯ ಅಭಿವೃದ್ಧಿ ಮಾಡ್ತಾರೆ. ನಿಮಗೆ ರೊಬ್ಯಾಟಿಕ್ ಇನ್ಯಾವುದು ಟೂಲ್ ಅಂಡ್ ಡೈ ಮೇಕಿಂಗ್, ಮೆಟಾಕ್ರಾನಿಕ್ಸ್, ಇಂಥ ಸಬ್ಜೆಕ್ಟ್ಗಳೆಲ್ಲ ಮಾಡ್ತಾ ಇದ್ದಾವೆ. ಒಂದು ಸಂತೋಷದ ವಿಚಾರ ಏನಪ್ಪಾ ಅಂತಂದ್ರೆ, ಎಲ್ಲಿ GTTC ನಲ್ಲಿ ಟ್ರೈನಿಂಗ್ ಆಗಿರ್ತದೆ, ತರಬೇತಿಯನ್ನು ಪಡೆದಿರ್ತಾರೆ,
ಅವರಿಗೆ 100ಕ್ಕೆ 100 ಕೆಲಸ ಸಿಗ್ತದೆ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಸೇಡಂನಲ್ಲೂ ಕೂಡ ಒಂದು GDTC ಆಗ್ತದೆ. ಯಾಕೆ ಮಾಡಲಿಲ್ಲ ಇವರು? ಬಿಜೆಪಿಯವರು ಯಾಕೆ ಮಾಡಲಿಲ್ಲ? 4 ವರ್ಷ ಸರ್ಕಾರದಲ್ಲಿ ಇದ್ರಲ್ಲ, ಯಾಕೆ ಮಾಡಲಿಲ್ಲ? ಚರಣ್ ಪ್ರಕಾಶ್ ಪಾಟೀಲೇ ಬರಬೇಕಾಗಿತ್ತ? ಸೇಡಂನಲ್ಲಿ GDTC ಮಾಡಲಿಕ್ಕೆ ಚರಣ್ ಪ್ರಕಾಶ್ ಬರಬೇಕಾಗಿತ್ತ? ಅವರು ಮಾಡಲಿಲ್ಲ. ಅವರು 4 ವರ್ಷ ಅಧಿಕಾರದಲ್ಲಿ ಇದ್ದಾಗ ಇಡೀ ರಾಜ್ಯದಲ್ಲಿ 4 ಮಾತ್ರ GDTCಗಳನ್ನು ಪ್ರಾರಂಭ ಮಾಡಿದ್ರು. 4. ನಾವು 2.5 ವರ್ಷದಲ್ಲಿ 10 GDTCಗಳನ್ನು ಪ್ರಾರಂಭ ಮಾಡಿದ್ದೇವೆ. ಎಷ್ಟು? 10. ಇನ್ನೂ ಮಾಡ್ತೇವೆ. ಇನ್ನೂ 2.5 ವರ್ಷ ಇರ್ತೀವಿ, ಇನ್ನೂ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದು ಒಂದೇ ಕ್ಷೇತ್ರ ಅಲ್ಲ, ಕೌಶಲ್ಯ ಕ್ಷೇತ್ರ ಅಭಿವೃದ್ಧಿ ಒಂದೇ ಅಲ್ಲ, ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಇವತ್ತು ನೀರಾವರಿ ಮಾಡಿದೀವಿ. ಏತ ನೀರಾವರಿ ಯೋಜನೆಗಳು 320 ಸೇಡಂನಲ್ಲಿ ಇಲ್ಲಿ ಹೇಳ್ತೀನಿ ಏತ ನೀರಾವರಿ ಯೋಜನೆಗಳನ್ನ ಮಾಡಿದ್ದೀವಿ. 4 ಏತ ನೀರಾವರಿ ಯೋಜನೆಗಳು, 4 ಏತ ನೀರಾವರಿ ಯೋಜನೆಗಳು. ಕಾಚೂರ ಏತ ನೀರಾವರಿಗೆ 85,50,00,000 ರೂಪಾಯಿಗಳು. ಕಾಚೂರ ಏತ ನೀರಾವರಿಗೆ 85,50,00,000 ರೂಪಾಯಿಗಳು. ಬೀರ್ನಳ್ಳಿ ಏತ ನೀರಾವರಿಗೆ 90 ಕೋಟಿ ರೂಪಾಯಿಗಳು. ಎಡಳ್ಳಿಗೆ ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಒಂದು ಎಡಳ್ಳಿ ಅಂತ ಇದೆ. ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಒಂದು ಎಡಳ್ಳಿ ಅಂತ ಇದೆ. ಆಮೇಲೆ ಅದಕ್ಕೆ 67 ಕೋಟಿ 30 ಲಕ್ಷ, 67 ಕೋಟಿ 30 ಲಕ್ಷ. ಮತ್ತು ತರನಹಳ್ಳಿ ಏತ ನೀರಾವರಿಗೆ 82 ಕೋಟಿ 90 ಸಾವಿರ, 82 ಕೋಟಿ 90 ಸಾವಿರ, ಸುಮಾರು 83 ಕೋಟಿ. ಇದರಿಂದ ನೀರುಣಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ನೀರುಣಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ಈ ಏತ ನೀರಾವರಿ ಯೋಜನೆಗಳಿಂದ ಸುಮಾರು 8,000 ಎಕರೆ ಹೆಕ್ಟೇರ್ 8,000 ಹೆಕ್ಟೇರ್ ಅಂದ್ರೆ 20,000 ಎಕರೆ. 1 ಹೆಕ್ಟೇರ್ ಅಂದ್ರೆ 2.5 ಎಕರೆ. 1 ಹೆಕ್ಟೇರ್ ಅಂದ್ರೆ 2.5 ಎಕರೆ. ಅದರಲ್ಲಿ 8,000 ಹೆಕ್ಟೇರ್ ಪ್ರದೇಶವನ್ನ ನೀರಾವರಿಗೆ ನೀರನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇದರಿಂದ ನೀರಾವರಿ ಆಗೋದ್ರಿಂದ ಒಂದು ವಾಣಿಜ್ಯ ಬೆಳೆಗಳನ್ನು ಬೆಳೀತಕ್ಕಂಥ ಸಾಧ್ಯತೆ ಇದೆ. ವಾಣಿಜ್ಯ ಬೆಳೆಗಳು ತೊಗರಿ, ಕಬ್ಬು ಇಂಥ ವಾಣಿಜ್ಯ ಬೆಳೆಗಳನ್ನು ಬೆಳೀತಕ್ಕಂಥ ಪ್ರಯತ್ನವನ್ನು ಈ ಭಾಗದಲ್ಲಿ ಬೆಳೀಲಿಕ್ಕೆ ಜನರಿಗೆ ಅವಕಾಶವನ್ನು ಒದಗಿಸಿಕೊಡ್ತಕ್ಕಂಥದ್ದು. ಎರಡನೇದು ಅಂತರ್ಜಲ ಮೇಲಕ್ಕೆ ಬರ್ತಕ್ಕಂಥದ್ದು. ಗ್ರೌಂಡ್ ವಾಟರ್ ಅಂತ ಇಂಗ್ಲಿಷ್ನಲ್ಲಿ ಗ್ರೌಂಡ್ ವಾಟರ್ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಅಂತರ್ಜಲ. ಈ ಇಂಗ್ಲಿಷ್ ಭಾಷೆನೇ ಅರ್ಥ ಆಗೋದು ನಮಗೆ. ಗ್ರೌಂಡ್ ವಾಟರ್ ಅಂತಂದ್ರೆ ಅಂತರ್ಜಲ, ಅದು ಮೇಲಕ್ಕೆ ಬರಲಿಕ್ಕೆ ಅನುಕೂಲ ಆಗ್ತದೆ, ಕುಡಿಯೋ ನೀರಿಗೆ ಅನುಕೂಲ ಆಗ್ತದೆ. ಇದರಿಂದ ಈ ಭಾಗದ ಒಣಭೂಮಿಯಲ್ಲಿ ವ್ಯವಸಾಯ ಮಾಡ್ತಕ್ಕಂಥ ಜನ ನೀರಾವರಿ ಬೆಳೆಗಳನ್ನು ಬೆಳೀಲಿಕ್ಕೆ, ವಾಣಿಜ್ಯ ಬೆಳೆಗಳನ್ನು ಬೆಳೀಲಿಕ್ಕೆ, ಕುಡಿಯೋ ನೀರಿಗೆ, ಅಂತರ್ಜಲ ಹೆಚ್ಚಾಗಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಇವತ್ತು ನಾವು ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಕರ್ನಾಟಕದಲ್ಲಿ ಮಾಡ್ತಾ ಇದ್ದೀವಿ. ನಮ್ಮ ಸರ್ಕಾರ
ಸೇಡಂನಲ್ಲೂ ಕೂಡ ಮಾಡಿದ್ದೀವಿ. ಹಾಗೇನೆ ದೇವರ್ಗಿನಲ್ಲೂ ಕೂಡ ಮಾಡಿದ್ದೀವಿ. ಬೇರೆ ತಾಲೂಕುಗಳಲ್ಲೂ ಕೂಡ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹೀಗೆ ರಾಜ್ಯದ 240 ತಾಲೂಕುಗಳಲ್ಲೂ 224 ಕ್ಷೇತ್ರಗಳಲ್ಲೂ ಕೂಡ ನಾವು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಅದೇ ಮೊನ್ನೆ ಹಾವೇರಿನಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಉದ್ಘಾಟನೆ ಮಾಡಲಿಕ್ಕೆ ಹೋಗಿದ್ದು. ನಾನು, ಶರಣ್ ಪ್ರಕಾಶ್ ಪಾಟೀಲು, DK ಶಿವಕುಮಾರ್, ಶಿವಾನಂದ ಪಾಟೀಲ್ ನಾವೆಲ್ಲರೂ ಕೂಡ ಹೋಗಿದ್ದು. ಅಲ್ಲಿ ಹೋದಾಗ ಹೇಳಿದೆ ನಾನು, ರಾಜ್ಯದಲ್ಲಿ 71 ಮೆಡಿಕಲ್ ಕಾಲೇಜ್ಗಳಿದ್ದಾವೆ. ಅದರಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ಗಳೇ 22 ಮೆಡಿಕಲ್ ಕಾಲೇಜ್ಗಳು ಇದಾವೆ. ನಾನು ಘೋಷಣೆ ಮಾಡಿದ್ದೆ ಹಿಂದೆ, ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಘೋಷಣೆ ಮಾಡಿದ್ದೆ, ಪ್ರತಿ ಜಿಲ್ಲೆನಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಇರಬೇಕು, ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇರಬೇಕು, ಒಂದು ಟ್ರಾಮಾ ಸೆಂಟರ್ ಇರಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೆ. ಅದೇ ದಿಕ್ಕಿನಲ್ಲಿ ಇವತ್ತು ಹೆಜ್ಜೆ ಇಡ್ತಾ ಇದ್ದೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಹಂತವಾಗಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಮೆಡಿಕಲ್ ಕಾಲೇಜುಗಳನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ ಅಂತಕ್ಕಂಥ ಈ ವರ್ಷ 3 ಜಿಲ್ಲೆಗಳಲ್ಲಿ ಮೆಡಿಕಲ್ ಕಾಲೇಜುಗಳನ್ನು ಮಾಡ್ತಾ ಇದ್ದೀವಿ. ಒಂದು ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು, 2ನೇದು ಬಾಗಲಕೋಟೆ, 3ನೇದು ಕೋಲಾರ, ಮತ್ತೆ ರಾಮನಗರ ಮೊದಲೇ ಘೋಷಣೆ ಮಾಡಿದ್ದು, ಅದು ಈ ವರ್ಷ ಮಾಡ್ತಾ ಇದ್ದೀವಿ. ಅದರಿಂದ ನಾವು ಈ ವರ್ಷ ಮುಂದಿನ ವರ್ಷನೂ ಕೂಡ ಮೆಡಿಕಲ್ ಕಾಲೇಜುಗಳನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಹಂತವಾಗಿ ನಾವು ಕರ್ನಾಟಕದಲ್ಲಿ ಮೆಡಿಕಲ್ ಕಾಲೇಜುಗಳನ್ನು ಮಾಡಬೇಕು, ಹಳ್ಳಿಗಾಡಿನ ಜನರು ವೈದ್ಯರಾಗಬೇಕು ಅಂತಕ್ಕಂಥ ಉದ್ದೇಶದಿಂದ ಇದು ಒಂದು. 2ನೇದು ಆರೋಗ್ಯ ಸೇವೆ ಸಾಮಾನ್ಯ ಜನರಿಗೂ ಸಿಗಬೇಕು, ಬಡವರಿಗೆ, ದಲಿತರಿಗೆ, ಮಹಿಳೆಯರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ ಮತ್ತೆ ಕಾರ್ಮಿಕರಿಗೆ ಸಿಗಬೇಕು ಅಂತಕ್ಕಂಥ ಮಾತುಗಳ ದೃಷ್ಟಿಯಿಂದ ನಾವು ಇದನ್ನು ಮಾಡ್ತಾ ಇದ್ದೀವಿ. ಯಾಕಂತಂದ್ರೆ ಇವತ್ತು ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ, ಖಾಸಗಿ ಆಸ್ಪತ್ರೆಗಳು ಇದೆಯಲ್ಲ, ಬಹಳ ಜಾಸ್ತಿ ದುಬಾರಿ ಖರ್ಚು ಇದ್ದಾವೆ, ಬಡವರು ಹೋಗೋಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ಈ ಬಡವರಿಗೆ ಸಹಾಯ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಮಾಡ್ತೇವೆ. ನಮ್ಮ ಸರ್ಕಾರ ಎಲ್ಲ ಜನರನ್ನು ಒಳಗೊಂಡಂತ ಸರ್ಕಾರ. ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ಕಾರ್ಮಿಕರು, ಮಹಿಳೆಯರು, ಅಷ್ಟೇ ಅಲ್ಲ ಅಲ್ಪಸಂಖ್ಯಾತರು, ಅವ್ರಿಗೂ ಕೂಡ ಸಮಾನ ಅವಕಾಶಗಳನ್ನು ಕಲ್ಪಿಸಿಕೊಡ್ಬೇಕು, ಶಾಂತವಾಗಿರಬೇಕು, ಕಾನೂನಿನ ಸುವ್ಯವಸ್ಥೆ ಚೆನ್ನಾಗಿರಬೇಕು. ಯಾಕಂತಂದ್ರೆ ಕಾನೂನಿನ ಸುವ್ಯವಸ್ಥೆ ಚೆನ್ನಾಗಿದ್ರೆ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಆ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಭಾಗದವರು, ಅವರು ಇಲ್ಲದೆ ಹೋಗಿದ್ರೆ, ಧರ್ಮಸಿಂಗ್ ಅವರು ಇಲ್ಲದೆ ಹೋಗಿದ್ರೆ ನಿಮಗೆ 371J ಬರ್ತಾ ಇರಲಿಲ್ಲ. 371J ಬರ್ತಾ ಇರಲಿಲ್ಲ. ಅವರು ಮನಮೋಹನ್ ಸಿಂಗ್ ರವರ ಮೇಲೆ ಒತ್ತಡ ಹಾಕಿ ಸಂವಿಧಾನವನ್ನು ತಿದ್ದುಪಡಿ ಮಾಡಿ 371J ಕ್ಲಾಸ್ ಅನ್ನು ಸೇರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಅದರಿಂದ 10,000 ಜನ ಡಾಕ್ಟರ್ಗಳಾಗಲಿಕ್ಕೆ ಸಾಧ್ಯ ಆಯಿತು, 31,000 ಜನ ಇಂಜಿನಿಯರ್ಗಳಾಗಲಿಕ್ಕೆ ಸಾಧ್ಯ ಆಯಿತು. ಆಮೇಲೆ 12,000 ಜನರಿಗೆ ಡೆಂಟಲ್ ಡಾಕ್ಟರು, ಕೃಷಿ ಪದವೀಧರರಿಗೆ ಕೆಲಸ, ಇವೆಲ್ಲ ಆಗಲಿಕ್ಕೆ ಸಾಧ್ಯ ಆಯಿತು. ಯಾಕಂತ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ
70% ಮೀಸಲಾತಿ. ಬೇರೆ ಕಡೆ ಇಡೀ ರಾಜ್ಯದಲ್ಲಿ 8%. ಶರಣ್ ಪ್ರಕಾಶ್ ಪಾಟೀಲ್ ಕೂಡ ಸದಸ್ಯರಾಗಿದ್ದರು. ನಮ್ಮ ಸರ್ಕಾರ ಇತ್ತು ಆ ಸಮಯದಲ್ಲಿ. 2013 ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದೆ. ಎಚ್ ಕೆ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದೆ. ಇವರು ಕೂಡ ಸದಸ್ಯರಿದ್ದರು. ಅವರು ಕೊಟ್ಟ ವರದಿಯನ್ನ ಯಥಾವತ್ತಾಗಿ ಒಪ್ಪಿಗೆ ಕೊಟ್ಟು ಅದನ್ನು ಜಾರಿ ಮಾಡಿದದ್ದು ನಮ್ಮ ಸರ್ಕಾರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಬಿಜೆಪಿಯವರು ವಿರೋಧ ಮಾಡಿದ್ರು, ನಾವು ಜಾರಿ ಕೊಟ್ಟು. ಇದರಿಂದ ಇವತ್ತು ಸುಮಾರು 85,000 ಜನರಿಗೆ ಸರ್ಕಾರಿ ನೌಕರಿ ಸಿಗ್ಲಿಕ್ಕೆ ಸಾಧ್ಯ ಆಯಿತು. ಉಳಿದಂತ ಎಲ್ಲ ಉದ್ಯೋಗಗಳನ್ನು ಕೂಡ, ಖಾಲಿ ಇರ್ತಕ್ಕಂಥ ಉದ್ಯೋಗಗಳನ್ನು ಕೂಡ ಹಂತ ಹಂತವಾಗಿ ಭರ್ತಿ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಸೇಡಂ ಪುರಸಭೆಯನ್ನ ಶರಣ್ ಪ್ರಕಾಶ್ ಒತ್ತಡದ ಮೇಲೆ ನಗರಸಭೆಯನ್ನಾಗಿ ಮಾಡಿದ್ದೇವೆ. ಸೇಡಂ ಪುರಸಭೆ ಇತ್ತು ಇಲ್ಲಿವರೆಗೆ. ಇದನ್ನು ನಗರಸಭೆ ಮಾಡಲಿಕ್ಕೆ ನಮ್ಮ ಸರ್ಕಾರ ಕಾರಣ, ಮತ್ತೆ ಶರಣ್ ಪ್ರಕಾಶ್ ಪಾಟೀಲ್ ಕಾರಣ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಇನ್ನೊಂದು ನೀವು ತಿಳ್ಕೊಳ್ಳೇಬೇಕು. ಮಾನ್ಯ ಖರ್ಗೆ ಅವರು ಪ್ರಸ್ತಾಪ ಮಾಡಿದ್ರು, ಮನ್ರೇಗಾ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಮನ್ರೇಗಾ ಆದದ್ದು 20 ವರ್ಷಗಳ ಹಿಂದೆ, 2005ನೇ ಇಸ್ವಿ. 2005ನೇ ಇಸ್ವಿನಲ್ಲಿ ಮನಮೋಹನ್ ಸಿಂಗ್ ರವರು ಪ್ರಧಾನಮಂತ್ರಿ ಆಗಿರುವಾಗ ಗ್ರಾಮೀಣ ಪ್ರದೇಶದ ಜನರಿಗೆ ಕೆಲಸ ಕೊಡಬೇಕು, ವರ್ಷದಲ್ಲಿ ಕನಿಷ್ಠ 100 ದಿನಗಳ ಕೆಲಸ ಕೊಡಬೇಕು ಮತ್ತು ಅವ್ರು ಕೇಳದ ಕಡೆ ಕೊಡಬೇಕು ಅಂತೇಳಿ ಮಾಡಿದದ್ದು ಮನಮೋಹನ್ ಸಿಂಗ್ ರವರು. ಇದೊಂದೇ ಮಾಡಲಿಲ್ಲ, ಇದು ರೈಟ್ ಟು ಎಂಪ್ಲಾಯ್ಮೆಂಟ್, ರೈಟ್ ಟು ವರ್ಕ್ ಅಂತ ನಾವು ಇದನ್ನೇ ಕರಿತೀವಿ. ರೈಟ್ ಟು ವರ್ಕ್, ರೈಟ್ ಟು ಎಜುಕೇಶನ್, ರೈಟ್ ಟು ಇನ್ಫಾರ್ಮೇಶನ್, ರೈಟ್ ಟು ಫುಡ್. ಮತ್ತೆ ಫಾರೆಸ್ಟ್ ಅಲ್ಲಿ ಇರ್ತಕ್ಕಂಥ ಡ್ವೆಲ್ಲರ್ಸ್ಗೆ, ಅರಣ್ಯವಾಸಿಗಳಿಗೆ, ಅವರಿಗೆ ಜಮೀನಿನ ಹಕ್ಕನ್ನು ಪಡ್ಕೊಳ್ತಕ್ಕಂಥ ಹಕ್ಕನ್ನು ಕೊಟ್ಟದ್ದು ಮನಮೋಹನ್ ಸಿಂಗ್ ರವರ ಸರ್ಕಾರ. ಇದನ್ನು ನೀವು ಯಾವತ್ತೂ ಕೂಡ ಮರೀಲಿಕ್ಕೆ ಮಾಡಬಾರ್ದು. ಇವತ್ತೇನ್ ಮಾಡ್ತಾ ಇದ್ದಾರೆ, ಯಾಕಂದ್ರೆ ಮಹಾತ್ಮ ಗಾಂಧೀಜಿಯವರ ಹೆಸರಿತ್ತಲ್ಲ ನರೇಗಾಕ್ಕೆ, ಅದನ್ನ ಬದಲಾಯಿಸ್ಬಿಡ್ಬೇಕು ಅಂತೇಳಿ ವಿ.ಬಿ.ಜಿ. ರಾಮ್ಜಿ ಅಂತೇಳಿ ಹೊಸ ಕಾಯ್ದೆಯನ್ನು ಮಾಡಿದ್ದಾರೆ. ಮನ್ರೇಗಾ ಕಾಯ್ದೆಯನ್ನ ರಿಪೀಲ್ ಮಾಡಿ ಹೊಸ ಕಾಯ್ದೆಯನ್ನು ತಂದಿದ್ದಾರೆ. ಮಹಾತ್ಮ ಗಾಂಧೀಜಿಯವರನ್ನ, ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಮಹಾತ್ಮನನ್ನ ಹೆಸರು ಬದಲಾವಣೆ ಮಾಡಿ ಇವರ RSS ನಾಥುರಾಮ್ ಗೋಡ್ಸೆ ಕೊಂದಾಕಿದ್ರು ಇವ್ರನ್ನ, ಮಹಾತ್ಮ ಗಾಂಧೀಜಿಯವರನ್ನ. ಈ 2ನೇ ಸಾರಿ ಕೊಲೆ ಮಾಡ್ತಾ ಇದ್ದಾರೆ. ಮಹಾತ್ಮ ಗಾಂಧೀಜಿಯವರನ್ನ ಹೆಸರನ್ನು ಬದಲಾವಣೆ ಮಾಡಿ ವಿ.ಬಿ.ಜಿ. ರಾಮ್ಜಿ ಕಾಯ್ದೆಯನ್ನು ಮಾಡಿದ್ದಾರೆ. ಅದರ ಪ್ರಕಾರ ಅವರು ಕೇಂದ್ರ ಸರ್ಕಾರದವರು ನೋಟಿಫೈ ಮಾಡ್ತಾರೆ. ಆ ನೋಟಿಫೈ ಮಾಡಿದ ಜಾಗದಲ್ಲಿ ಮಾತ್ರ ಕೆಲಸ ಸಿಗುತ್ತೆ, ಇಲ್ಲವರೆ ಕೆಲಸ ಸಿಕ್ಕಲ್ಲ. ಅಷ್ಟೇ ಅಲ್ಲ, ಎಲ್ಲ ರಾಜ್ಯಗಳಿಗೂ ಕೂಡ ಹೊರೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಏನಪ್ಪಾ ಅದು ಅಂತಂದ್ರೆ, ರಾಜ್ಯ ಸರ್ಕಾರ 40% ಕೊಡಬೇಕು, ಕೇಂದ್ರ ಸರ್ಕಾರ 60% ಕೊಡಬೇಕು. ಇದು ಆರ್ಥಿಕವಾಗಿ ಹೊರೆ ಅಂತಕ್ಕಂಥದ್ದು. ಎಲ್ಲಿಗಿಂತ ಬಹಳ ಮುಖ್ಯವಾಗಿ
ರೈಟ್ ಟು ಎಂಪ್ಲಾಯ್ಮೆಂಟ್ ಇತ್ತಲ್ಲ, ರೈಟ್ ಟು ವರ್ಕ್ ಇತ್ತಲ್ಲ, ಅದನ್ನ ನಾಶ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಇದು ದಲಿತರಿಗೆ, ಮಹಿಳೆಯರಿಗೆ, ಸಣ್ಣ ರೈತರಿಗೆ, ಕಾರ್ಮಿಕರಿಗೆ, ಇವರೆಲ್ಲ ಈ ವರ್ಗದ ಜನರಿಗೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾನೆ. ಇದನ್ನ ನಮ್ಮ ಪಕ್ಷ ಬಹಳ ಗಂಭೀರವಾಗಿ ಪರಿಣಮಿಸಿದೆ, ಗಂಭೀರವಾಗಿ ಇದನ್ನು ತೆಗೆದುಕೊಂಡಿದೆ. ಅದಕ್ಕೋಸ್ಕರ ಕರ್ನಾಟಕ ರಾಜ್ಯದಲ್ಲೂ ಕೂಡ ನಾವು ಈಗ AICC ವರ್ಕಿಂಗ್ ಕಮಿಟಿ ಮೀಟಿಂಗ್ನಲ್ಲಿ ಇದನ್ನು ಪ್ರಸ್ತಾಪ ಆಯಿತು, ಇದ್ರ ಬಗ್ಗೆ ಚರ್ಚೆ ಆಯಿತು. ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ನಾವು ಕರ್ನಾಟಕದಲ್ಲಿ ಇದನ್ನ ಕೋರ್ಟ್ಗೆ ಹೋಗಬೇಕು ಅಂತಲೇ ಕೂಡ ತೀರ್ಮಾನ ಮಾಡಿದ್ದೀವಿ. ಕರ್ನಾಟಕದಲ್ಲಿ ಕೋರ್ಟ್ಗೆ ಹೋಗಬೇಕು, ಕಾನೂನಿನ ಸಮರವನ್ನು ಮಾಡಬೇಕು ಅಂತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಅದರ ಜೊತೆಗೆ ವಿಧಾನಸಭೆ ಕರೆದು, ವಿಶೇಷ ವಿಧಾನಸಭೆಯನ್ನು ಕರೆದು 2 ದಿನ ಚರ್ಚೆ ಮಾಡಿ ಇದರ ಬಗ್ಗೆ ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದು. DK ಶಿವಕುಮಾರ್ ಮೊನ್ನೆ ಮೀಟಿಂಗ್ ಕರೆದಿದ್ರು, ಎಲ್ಲ MLAಗಳು ಮೀಟಿಂಗ್ ಕರೆದಿದ್ರು, MLAಗಳು MLCಗಳು ಲೋಕಸಭಾ ಅವ್ರ ಮೀಟಿಂಗ್ ಕರೆದಿದ್ರು. ಕಾರಣ ಯಾಕಪ್ಪ ಅಂತಂದ್ರೆ ಇದು ಜನರಿಗೆ ಗೊತ್ತಾಗಬೇಕು, ನಿಮ್ಗೆಲ್ಲ ಗೊತ್ತಾಗಬೇಕು. ಮನ್ರೇಗಾ ಕಾಯ್ದೆ ಏನಿತ್ತು, ಈಗ VBG ರಾಮ್ಜಿ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್, ಗ್ಯಾರಂಟಿ ಫಾರ್ ರೋಜ್ಗಾರ್ ಮಿಷನ್, ಗ್ಯಾರಂಟಿ ಫಾರ್ ರೋಜ್ಗಾರ್ ಮಿಷನ್. ಅದು ರಾಮ್ಜಿ ಅಲ್ಲ, ಅದರ ಅರ್ಥ ವಿಕಸಿತ, VB ಅಂದ್ರೆ ವಿಕಸಿತ ಭಾರತ್, ಗ್ಯಾರಂಟಿ ಫಾರ್ ರೋಜ್ಗಾರ್, G ಅಂತಂದ್ರೆ ಗ್ಯಾರಂಟಿ ಫಾರ್ ರೋಜ್ಗಾರ್, ಆಮೇಲೆ ಅಜೀವಿಕಾ ಮಿಷನ್. ಇದು ಇದರ VBG ರಾಮ್ಜಿ ಅನ್ನೋದರ ಎಕ್ಸ್ಪ್ಲನೇಷನ್ ಇರ್ತಕ್ಕಂಥದ್ದು. ಇದು ಶ್ರೀರಾಮ ಅಲ್ಲ, ದಶರಥ ರಾಮ ಅಲ್ಲ, ಕೌಶಲ್ಯ ರಾಮ ಅಲ್ಲ, ನಾಥುರಾಮ್ ಗೋಡ್ಸೆ ಇನ್ನೊಂದು ಹೆಸರು ಇದು ಮಾಡ್ತಕ್ಕಂಥ ಕೆಲಸ. ಅದರಿಂದ ಇದರ ವಿರುದ್ಧ ನಾವು ಹೋರಾಟ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ನೀವು ಕೂಡ ಹೋರಾಟಕ್ಕೆ ತಯಾರಾಗಬೇಕು. ನೀವು ಹೋರಾಟಕ್ಕೆ ತಯಾರಾಗ್ತೀರಿ ಅಲ್ವಾ? ಇದು ನಿರಂತರವಾಗಿ ಹೋರಾಟ ಮಾಡಿ ಈ ಕಾಯ್ದೆಯನ್ನ, ಮತ್ತೆ ಮನ್ರೇಗಾ ಕಾಯ್ದೆಯನ್ನ ಪುನಃಸ್ಥಾಪನೆ ಮಾಡ್ತಕ್ಕಂಥ, VBG ರಾಮ್ಜಿ ಕಾಯ್ದೆಯನ್ನ ರದ್ದು ಮಾಡ್ತಕ್ಕಂಥ ವರೆಗೂ ಕೂಡ ನಾವು ಹೋರಾಟವನ್ನ ಮುಂದುವರಿಸಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಿ, ಅದಕ್ಕೆ ಪಕ್ಷ, ಸರ್ಕಾರ ಎಲ್ಲ ಬೆಂಬಲವನ್ನ, ಸಹಕಾರವನ್ನ ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಸೇಡಂ ಕ್ಷೇತ್ರದಲ್ಲೂ ಕೂಡ ನೀವು ಹೋರಾಟವನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ. ಸಂವಿಧಾನದ ಸಂರಕ್ಷಕರಾಗಿ, ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನಾವಿದ್ದೇವೆ ನಿಮ್ಮೊಂದಿಗೆ ಎಂದು ತಿಳಿಸುತ್ತಾ, ಸರ್ಕಾರದ ಜನಪರವಾಗಿರುವಂತಹ ಯೋಜನೆಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು. ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದ ಶೋಭೆಯನ್ನು ವೃದ್ಧಿಸಿದಂತಹ ಎಲ್ಲ ಮಹನೀಯರಿಗೆ ವಂದನೆಗಳನ್ನು ಸಮರ್ಪಿಸಲಿದ್ದಾರೆ ಶ್ರೀ ಮಾರುತಿ ಹುಜುರಾತಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಸೇಡಂ. ಕರ್ನಾಟಕ ಸರ್ಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ KKRDB ಕಲಬುರಗಿಯ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಸೇಡಂ ವಿಧಾನಸಭಾ ಮತಕ್ಷೇತ್ರದಲ್ಲಿ ಅಭಿವೃದ್ಧಿಯ ಹೊಳೆಯನ್ನೇ ಹರಿಸಿ 10 ಹಲವಾರು